ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಾದರೂ ಡಿಫ್ರೆಂಟ್ ಆಗಿ ಸ್ಪೆಷಲ್ ಡೇಗೆ ಸ್ಪೆಷಲ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿ. ತಂದೂರಿ ರೋಟಿ ಮತ್ತು ಪನ್ನೀರ್ ಪ್ಯಾಜಾ ತುಂಬ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ನಾನು ಮಾಡಿದ ರೀತಿಯಲ್ಲಿ ಒಮ್ಮೆ ಮಾಡಿದರೆ ರಿಯಲಿ ಇದು ಇಷ್ಟೊಂದು ರುಚಿ ಅಂದರೆ ಅದ್ಭುತವಾದ ರುಚಿ. ಇದನ್ನು ಬೆರಳು ಕೂಡ ನೆಕ್ಕಿ ತಿನ್ನೋದಂತೂ ಗ್ಯಾರಂಟಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಈ ಥರ ಕೈಯಿಂದ ತೆಕ್ಬಿಟ್ಟು ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಶುಗರ್, ಸಕ್ಕರೆ ಹಾಕೋಬೇಕು. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, 1 ಚಿಟಿಕೆ ಬೇಕಿಂಗ್ ಸೋಡಾ, ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಮೊದಲು ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಅರ್ಧ ಕಪ್ಪಷ್ಟು ಕರ್ಡ್ ಮೊಸರನ್ನು ತೊಗೊಂಡಿದ್ದೀನಿ. ಮೊಸರು ಹಾಕ್ಕೊಂಡು ಅದೇ ಕಪ್ಪಲ್ಲಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಇದನ್ನೆಲ್ಲ ಹಾಕಿ ಮಾಡಿದರೆ ನೀವು ಹೋಟೆಲ್ ರೆಸ್ಟೋರೆಂಟಲ್ಲೆಲ್ಲ ತಿಂದಿರ್ತೀರಲ್ಲ, ತಂದೂರಿ ರೋಟಿ ಸುಲಭವಾಗಿ ಮನೆಯಲ್ಲೇ ಈ ರೀತಿ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಈ ಥರ ಕಲಿಸ್ಕೋಬೇಕು. ಮೊದಲು ಹಿಟ್ಟನ್ನು ಈ ಥರ ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಉಳಿದಿದ್ದ ಕೆಲಸಗಳನ್ನು ಮಾಡೋಷ್ಟೊತ್ತಿಗೆ ಇದು ಚೆನ್ನಾಗಿ ರೆಸ್ಟ್ ಆಗುತ್ತೆ. ರೋಟಿ ತುಂಬ ಚೆನ್ನಾಗುತ್ತೆ. ಇದನ್ನು ಮುಚ್ಚಿಟ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ನಾನು ಈರುಳ್ಳಿನ ತೊಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಧ್ಯಕ್ಕೆ ಈ ಥರ ಸ್ಲೈಸ್ ಕಟ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಉಳಿದಿರೋದನ್ನು ನಾನು ಆನಂತರ ಗ್ರೇವಿಗೆ ಯೂಸ್ ಮಾಡ್ತೀನಿ ನೋಡಿ. ಇಷ್ಟೆಲ್ಲ ಒಂದು ಪ್ಲೇಟಲ್ಲೇ ತೆಗೆದು ಇಟ್ಕೊಂಡಿದ್ದೀನಲ್ವಾ. ಸೊ ಇಲ್ಲಿ ನಾನು ಪನ್ನೀರನ್ನು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು ಮೀಡಿಯಮ್ ಗಾತ್ರದಲ್ಲಿ ನಾನು ಕಟ್ ಮಾಡಿ ಈ ಥರ ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. 250 ಗ್ರಾಮಷ್ಟು ಪನ್ನೀರ್ ಇದೆ ಅದು. ನಂತರ ಇಲ್ಲಿ 4 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಉಳಿದಿರುವಂತಹ ಏನು ಸ್ಲೈಸ್ ಕಟ್ ಮಾಡಿ ಉಳಿದಿದ್ದ ಈರುಳ್ಳಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಹಣ್ಣು 4, ಸ್ವಲ್ಪ ಗೋಡಂಬಿ, ಬಾದಾಮಿ 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಏಲಕ್ಕಿ, ಹಾಗೆ ಬಡೆ ಸೋಂಪು, ಆಮೇಲೆ ಕಾಳು ಮೆಣಸು, 2 ಲವಂಗ, 1 ಟೀ ಸ್ಪೂನಷ್ಟು ಧನಿಯಾ, ಮತ್ತು 1 ಜಾಪತ್ರೆ, ಹಾಗೆ ಸ್ವಲ್ಪ ಸ್ಟೋನ್ ಫ್ಲವರ್ ಅಂತಾರೆ ಕಲ್ಲು, ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ರುಬ್ಕೋಬೇಕು. ಸೊ ಇಷ್ಟೇ ನೋಡಿ, ಮತ್ತೆ ಜಾಸ್ತಿ ಮಸಾಲೆ ಬೇಕಾಗಿಲ್ಲ. ಎಲ್ಲ ಇದರಲ್ಲೇ ಹಾಕಿ ರುಬ್ಬಿದ್ದೀನಿ. ಹಾಗಾಗಿ ತುಂಬ ಸುಲಭವಾಗಿ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಒಂದು ಪ್ಯಾನ್ ಇಟ್ಕೊಂಡು ಇಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಈರುಳ್ಳಿ ಇದೆ ಅಲ್ವಾ, ಸೊ ಇದನ್ನು ಜಸ್ಟ್ ಒಂದು 30 ಸೆಕೆಂಡ್ ಇದನ್ನು ಈ ಥರ ಹೈ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ತುಪ್ಪ ಮತ್ತು ಎಣ್ಣೆಯಲ್ಲಿ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿದ್ರೆ ಏನಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಪನ್ನೀರ್ ಕೂಡ ಈ ಥರ ಹಾಕ್ಕೊಂಡು ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸಾಲ್ಟ್ ಇದನ್ನೆಲ್ಲ ಹಾಕ್ಕೊಂಡು ಜಸ್ಟ್ ಈ ಥರ ಸ್ವಲ್ಪ ಇದನ್ನು ಕಲರ್ ಚೇಂಜ್ ಆಗೋ ತನಕ ಬೇಡ, ಜಸ್ಟ್ ಒಂದು 30 ಸೆಕೆಂಡ್ ಇದನ್ನು ಈ ಥರ ಅಂದರೆ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೇಮ್ ಈರುಳ್ಳಿ ಮತ್ತು ಪನ್ನೀರ್ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಚಕ್ಕೆ, ಹಾಗೆ ಒಂದು ಪಲಾವ್ ಎಲೆ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ, ನಂತರ ಸ್ವಲ್ಪ ಅರಿಶಿಣ, ಟರ್ಮರಿಕ್ ಪೌಡರ್ ಹಾಕ್ಕೊಂಡು ರುಬ್ಬಿರೋ ಒಂದು ಮಸಾಲೆ ಇದೆ ಅಲ್ವಾ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲೇ ಎಲ್ಲ ನೀರು ಹಾಕೋಬೇಡಿ. ಮೊದಲು ಇದನ್ನು ಆ ಎಣ್ಣೆ ಮಸಾಲೆ ಎಲ್ಲೇ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು. ಸ್ವಲ್ಪ ಹೊತ್ತು ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಬರಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟು, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸರ್ ಜಾರಲ್ಲಿ ನೀರಿತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ಈಗ ಏನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಸ್ವಲ್ಪ ಹೊತ್ತು ಒಂದು 5ರಿಂದ 6 ನಿಮಿಷ ಈ ಥರ ಕ್ಲೋಸ್ ಮಾಡಬೇಕು. 5 to 6 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಬೇಕು. ಇದು ನೋಡಿ ಈ ರೀತಿಯಾಗಿ ಬರಬೇಕು. ಸೊ ಈಗ ಈ ಥರ ಆದರೆ ಏನಾಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ಇನ್ನೂ 1 ನಿಮಿಷ ಚೆನ್ನಾಗಿ ಈ ಥರ ಎಲ್ಲ ನೀರಿನ ಅಂಶ ಹೋಗಿ ಈ ಥರ ಕುಕ್ ಆಗಬೇಕು. ನಂತರ 1 ಟೀ ಸ್ಪೂನಷ್ಟು ಬಟರ್, ಮನೆಯಲ್ಲೇ ನಾನು ಬೆಣ್ಣೆ ಮಾಡಿಟ್ಟಿರ್ತೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಗ್ರೇವಿ ಇದೆ ಅಲ್ವಾ, ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದು ಎಷ್ಟೊಂದು ಗ್ರೇವಿಗಳು ಅಂದರೆ ರೆಸಿಪಿನ ಮಾಡಬಹುದು. ಸೊ ಈಗ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ಸ್ವಲ್ಪ ನೀರು ಕಮ್ಮಿ ಅನಿಸು, ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ 5 to 6 ಮಿನಿಟ್ಸ್ ಇದನ್ನು ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೋಬೇಕು. ನಂತರ ಈಗ ಈರುಳ್ಳಿ ಫ್ರೈ ಮಾಡಿರೋದನ್ನು, ಹಾಗೆ ಏನು ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಇದರಲ್ಲಿ ಹಾಕ್ಕೋಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭ, ಮನೆಯಲ್ಲೇ ನಾವು ಹೈಜೀನಿಕ್ ಆಗಿ ರುಚಿಯಾಗಿ ಮಾಡ್ಕೋಬೋದು ಅಲ್ವಾ. ಈಗ 1 ಟೀ ಸ್ಪೂನಷ್ಟು ಇಲ್ಲಿ ಸಕ್ಕರೆ, ಶುಗರ್ ಹಾಕ್ಕೋಬೇಕು. ಹೇಳಿದೆ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ರುಚಿ ಬರಬೇಕಂದ್ರೆ ಇದನ್ನು ಕೂಡ ಹಾಕ್ಕೋಬೇಕು, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಈಗ ಇದನ್ನು ಮುಚ್ಚಿಟ್ಬಿಟ್ಟು 1-2 ನಿಮಿಷ ಈ ಥರ ಬರಬೇಕು. ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು, ಆವಾಗ ಪರ್ಫೆಕ್ಟಾಗಿದು ಆಗಿದೆ. ನಂತರ ಸ್ವಲ್ಪ
ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕೋಬೇಕು. ಕಸೂರಿ ಮೇಥಿ ಹಾಕಿದ ತಕ್ಷಣ ಮನೆಯಲ್ಲೇ ಎಂಥ ಚೆನ್ನಾಗಿ ಘಮ ಘಮ ಪರಿಮಳ, ರಿಯಲಿ ಮನೆಯೇ ಹೋಟೆಲ್ ರೆಸ್ಟೋರೆಂಟ್ ಆಗಿಬಿಡುತ್ತೆ ನೀವು ಈ ರೆಸಿಪಿ ಏನಾದರೂ ಮಾಡಿದರೆ. ಸೊ ಈಗ ಪರ್ಫೆಕ್ಟಾಗಿ ಇದು ಪನ್ನೀರ್ ದೋ ಪೆಹಜಾ ರೆಡಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ನೋಡಲಿಕ್ಕೆ ರಿಯಲಿ ಅದ್ಭುತವಾದ ಈ ರೆಸಿಪಿ. ಈಗ ಇದಾಗಿದೆ, ಇದನ್ನು ಮುಚ್ಚಿಟ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಹಂಚಿಟ್ಕೊಂಡಿದ್ದೀನಿ. ಹಾಗೆ ಹಿಟ್ಟು ನಾನು ಮೊದಲೇ ಕಲಸಿಟ್ಟಿದ್ನಲ್ವ, ಸೊ ಅದನ್ನು ಮಾಡೋದ್ರೊಳಗೆ ಇದು ರೆಸ್ಟಲ್ಲಿ ಇತ್ತು, ತುಂಬ ಚೆನ್ನಾಗಿ ಬರುತ್ತೆ ರೋಟಿ. ಈಗ ಇಲ್ಲಿ ಸ್ವಲ್ಪ ಒಣ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸೇಮ್ ಚಪಾತಿ ಯಾವ ರೀತಿ ಉದ್ಕೊಳ್ತಿರಲ್ಲ ಆ ರೀತಿ ಸ್ವಲ್ಪ ದಪ್ಪ ಇರಬೇಕು ಅಷ್ಟೇ. ಸೊ ಈಗ ಇದನ್ನೆಲ್ಲ ಉದ್ಕೊಂಡು ಈಗ ಸ್ವಲ್ಪ ನೀರು ವಾಟರ್ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಂತರ ನೀರು ಇರೋದನ್ನು ಈ ಥರ ಕೆಳಗೆ ಬರಬೇಕು, ಅಂದರೆ ಸ್ಟಿಕ್ ಆಗಬೇಕು ಅದು. ಸೊ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರ. ಅಷ್ಟರಲ್ಲಿ ಇನ್ನೊಂದು ಚಪಾತಿ ರೋಟಿನ ನಾನು ಉದ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಹಂಚನ್ನು ಉಲ್ಟಾ ಮಾಡಿಬಿಟ್ಟು ಈ ಥರ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬೇಯುತ್ತೆ. ನಂತರ ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಂಡು ನೋಡಿ ತೋರಿಸ್ತೀನಿ. ನೋಡಿ ಎರಡು ಕಡೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಲ್ವಾ. ಸೊ ಯಾಕೆ ಹೋಟೆಲ್ ರೆಸ್ಟೋರೆಂಟಿಗೆಲ್ಲ ಹೋಗಿ ರೋಟಿ ತಿಂತಾ ಇರ್ತೀರಾ. ಸೊ ಹಾಗಾಗಿ ಗೋಧಿ ಹಿಟ್ಟಿನಿಂದನೇ ನೀವು ಈ ರೀತಿ ಮಾಡಿ ತಿನ್ನಿ. ಹೆಚ್ಚಾಗಿ ಹೋಟ್ಲಲ್ಲೆಲ್ಲ ಮೈದಾ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನನಗಂತೂ ಈ ರೋಟಿ ಮಾಡಿದರೆ ತುಂಬ ಖುಷಿ ಆಗುತ್ತೆ, ಬೇಜಾರೇ ಬರಲ್ಲ. ಯಾಕಂದರೆ ನಾವು ಎಷ್ಟು ಖುಷಿಯಿಂದ ಅಡುಗೆ ಮಾಡ್ತೀವಲ್ವ, ಮನೇಲಿ ಇದ್ದವ್ರಿಗೆಲ್ರಿಗೂ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಖುಷಿಯಿಂದ ಅಡುಗೆ ಮಾಡಿ ಮನೆಯಲ್ಲಿ ಇರೋರು ಎಲ್ಲರೂ ಖುಷಿಯಿಂದ ತಿಂತಾರೆ, ಆರೋಗ್ಯಕರವಾಗಿ ಇರ್ತಾರೆ. ಸೊ ಈಗ ನಾನು ಅದ್ರ ಮೇಲೆ ಸ್ವಲ್ಪ ತುಪ್ಪ ಎಲ್ಲ ಸವರ್ಬಿಟ್ಟು ಈಗ ಇದು ತಿನ್ನಲಿಕ್ಕೆ ರೆಡಿ ಆಯಿತು. ಇದನ್ನು ನಾನು ನನ್ನ ಹಸ್ಬೆಂಡ್ ಮಕ್ಕಳಿಗೆಲ್ಲ ಕೊಟ್ಟೆ, ರಿಯಲಿ ಎಷ್ಟು ಎಂಜಾಯ್ ಮಾಡಿ ತಿಂದರು ಗೊತ್ತಾ. ಸೊ ಹಾಗಾಗಿ ಫ್ರೆಂಡ್ಸ್, ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿದ್ರಲ್ಲ, ಬಾಯಲ್ಲಿ ನೀರಿರಿಸುವಂತಹ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.